ಬಾಸ್ ಮನೆಯಲ್ಲಿ 99 ದಿನಗಳ ಕಾಲ ಕಳೆದು ಈಗ ಮನೆಯಿಂದ ಆಚೆ ಬಂದಿರುವಂತಹ ಬೆಡಗಿ ಹಾಲಿನಂತಹ ಬಣ್ಣ, ನೋಡೋಕೆ ಸ್ವಲ್ಪ ಸಣ್ಣ, ಮಾಳುನ ಕರಿತಾ ಇದ್ರು ಅಣ್ಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಮನೆಯ ಸ್ಪಂದನ ಸೋಮಣ್ಣ ಅವರು. ಒಂದಷ್ಟು ಜನ ಹೇಳ್ತಾ ಇದ್ರು ಮಿಲ್ಕಿ ಬ್ಯೂಟಿ ಅಂತ ಹೇಳಿ, ಹೆಂಗೆ ಅಂತ. ವ್ಯಕ್ತಿತ್ವದಲ್ಲಿ ಕೂಡ ಸ್ಪಂದನಕ್ಕಿಂತ ಮಾಲು ಅಣ್ಣನ ವ್ಯಕ್ತಿತ್ವ ಬೆಟರ್. ಬೇರೆಯವ್ರನ್ನ ಪೋರ್ಟ್ರೇ ಮಾಡೋದು ನನ್ನ ಅಭಿಪ್ರಾಯಕ್ಕೆ ನೀವು ಬಿಗ್ ಬಾಸ್ ಮನೇಲಿ ಮನ್ಸ್ ಬಿಚ್ಚಿ ಮಾತಾಡಿದ್ ಯಾರ ಹತ್ರ? ಐ ಥಿಂಕ್ ಕಾವ್ಯನ ಹತ್ರ. ಮೊದಲು ಫ್ರೆಂಡ್ಶಿಪ್ ಆದವ್ರಿಗಿಂತ ನಿಮ್ದು ಮತ್ತೆ ರಾಶಿಕಾ ಅವ್ರದ್ದು ಫ್ರೆಂಡ್ಶಿಪ್ ನೋಡಿದ್ವಿ ನಾವು ಈ ಮುಂಚೆ ಒಂದು 3 ವಾರಗಳ ಹಿಂದೆ. ಸೊ ಅದು ಬ್ರೇಕ್ ಆಗಕ್ಕೆ ಕಾರಣ ಏನಿದೆ? ಗಿಲ್ಲಿಯಿಂದ ಕಾವ್ಯನ, ಕಾವ್ಯನಿಂದ ಗಿಲ್ಲಿನ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ನಿಮ್ಮ ಪ್ರಕಾರ? ಗಿಲ್ಲಿ ಮೇಲೆ ರಕ್ಷಿತ್ ಅವರು ಒಂದು ಕಣ್ಣಿಟ್ಟಿದಾರಂತ, ಹೌದಾ? ಆಕ್ಚುಲಿ ಹೌದು. ಸೊ ಯಾಕೆ ಅಷ್ಟು ದಿನ ಅಗ್ರೆಸಿವ್ ಆಗದೆ ಇರುವಂತಹ ಸ್ಪಂದನ ಅವರು ಸಡನ್ ಆಗಿ ಅಗ್ರೆಸಿವ್ ಆಗಕ್ಕೆ ಕಾರಣ ಏನು? ನಿಮಗೆ ಯಾರು ಬಿಗ್ ಬಾಸ್ ಮನೇಲಿ ಗೆಲ್ತಾರೆ ಅಂತ ಅನ್ಸುತ್ತೆ? ಟ್ರೋಫಿ ಯಾರ ಕೈ ಸೇರುತ್ತೆ? ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಬಿಗ್ ಬಾಸ್ ಮನೆಯಲ್ಲಿ 99 ದಿನಗಳ ಕಾಲ ಕಳೆದು ಈಗ ಮನೆಯಿಂದ ಆಚೆ ಬಂದಿರುವಂತಹ ಬೆಡಗಿ ಯಾರಂದ್ರೆ, ಹಾಲಿನಂತಹ ಬಣ್ಣ, ನೋಡೋಕೆ ಸ್ವಲ್ಪ ಸಣ್ಣ, ಮಾಳುನ ಕರಿತಾ ಇದ್ರು ಅಣ್ಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಮನೆಯ ಸ್ಪಂದನ ಸೋಮಣ್ಣ ಅವರು. ಅವ್ರನ್ನೇ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಚೆನ್ನಾಗಿತ್ತು ಇಂಟ್ರೊಡಕ್ಷನ್. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲೇದಾಗಿ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಾನು ಮೊದಲೇದಾಗೆ ಒಂದು ಕ್ವಶನ್ ಕೇಳ್ತೀನಿ. ರೆಸಲ್ಯೂಷನ್ ಏನ್ ಹಾಕೊಂಡಿದ್ದೀರಾ ಹೊಸ ವರ್ಷಕ್ಕೆ? ರೆಸಲ್ಯೂಷನ್ ನಾನು ಹೇಳಿದೆ ಎಲ್ಲೂ ವೀಕೆಂಡ್ ಅಲ್ಲಿ. ಒಂದು ತುಂಬಾ ಇದು ಏನಂತಾರೆ, ಹಠ ಅಥವಾ ಕೋಪ ಸಾಧಿಸಬಾರ್ದು ಈ ವರ್ಷ ಅಟ್ಲೀಸ್ಟ್ ಅನ್ನೋದು. ಇನ್ನೊಂದು, ರಘು ಸರ್ ಜಿಮ್ಗೆ ಜಾಯ್ನ್ ಆಗ್ಬೇಕು ಅಂತ. ಯಾಕಂದ್ರೆ ಅವರು ನೀನು ಬರಲ್ಲ, ನೀನ್ ಬೆಣ್ಣೆ ಬಿಸ್ಕೆಟ್ ನೀನು ಅಂತ ಹೇಳ್ತಿದ್ರು. ಇಲ್ಲ, ಅದಕ್ಕಾದ್ರೂ ಪ್ರೂವ್ ಮಾಡಕ್ಕಾದ್ರೂ ನಾನು ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂತ ಹೇಳಿದೀನಿ. ಸೊ ಮೊದ್ಲೇ ಅಲ್ಲೇ ಪ್ರಿಪೇರ್ ಆಗ್ಬಿಟ್ಟಿದ್ದೀರಾ ಅಂತ? ಅಂದ್ರೆ ಟಾಸ್ಕ್ಗಳಿಗೆ ಇನ್ನೂ ಸ್ಟ್ರೆಂತ್ ಬೇಕಿತ್ತು ಅಂತ ಫೀಲ್ ಆಗ್ತಿತ್ತು ನಂಗೆ. ಸೊ ಅದಕ್ಕೆ ಸ್ಟ್ರೆಂತ್ ಗೇನಿಂಗ್ ಅಟ್ಲೀಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಎಸ್. ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದಷ್ಟು ಪಾಠ ಕಲ್ತಿರ್ತೀರಾ. ಈ ಹಿಂದೆ ಸೀರಿಯಲ್ಗಳಲ್ಲಿ ನಟಿಸ್ಬೇಕಾದ್ರೂ ಅಷ್ಟೇ ಒಂದಷ್ಟು ಪಾಠಗಳು ಸೀರಿಯಲ್ ಕಡೆಯಿಂದನೂ ಕಲ್ತಿರ್ತೀರಾ. ಸೊ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇದಾಗಿ ಏನೆಲ್ಲ ಪಾಠ ಕಲ್ತ್ರಿ ಅಂತ? ಅಂದ್ರೆ ಎಲ್ಲ ಒಂದು ಸೇಫ್ಟಿ ಪಿನ್ ಇಂದ ಹಿಡಿದು, ಐ ಥಿಂಕ್ ನಾನು ಯಾವ್ದು ಇಮ್ಯಾಜಿನ್ ಮಾಡಿರಲಿಲ್ಲ, ಒಂದು ಮೊಟ್ಟೆ ಮೇಲೆ ಇನ್ಶಿಲ್ ಬರ್ದಿಟ್ಕೋತೀನಿ ಅಂತ. ಸೊ ಅದರಿಂದ ಹಿಡಿದು ಎಲ್ಲ ಸ್ಮಾಲ್ ಥಿಂಗ್ಸ್, ಅದ್ರದ್ದು ಬೆಲೆ ಏನು ಅಂತ ಒಳಗಡೆ ಮನೆ ಕಲಿಸುತ್ತೆ ಅನ್ಸುತ್ತೆ. ಆ್ಯಂಡ್ ರಿಲೇಶನ್ಶಿಪ್ಸ್, ಯಾರು ಇವಾಗ ಐ ಥಿಂಕ್ ನೀವು ರಿಲೇಟ್ ಮಾಡ್ಕೋತೀರಾ, ಅಮ್ಮನ ಹತ್ರ ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ ಅಂತ. ನಾವು ಎಷ್ಟೇ ಪ್ರಾಬ್ಲಮ್ಸ್ ಇದ್ರು, ಏನೋ ಒಂದು ಹೇಳ್ಕೊಂಡಾಗ ಅಟ್ಲೀಸ್ಟ್ ಅಮ್ಮ ಗೊತ್ತಿಲ್ದೇನೋ, ಅವ್ರು ಎಷ್ಟೇ ಇನ್ನೋಸೆಂಟ್ ಇದ್ದಿದ್ರು ಒಂದು ಸೊಲ್ಯೂಷನ್ ಕೊಡ್ತಾರೆ. ಆ ಥರ ಅಮ್ಮ ಅಪ್ಪ ಅಥವಾ ನಮ್ಮೋರು ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ, ಅವ್ರ ಇಂಪಾರ್ಟೆನ್ಸ್ ಅದೆಲ್ಲ ತುಂಬಾ ರಿಯಲೈಸ್ ಆಗಿದೆ. ಹೌದು. ಎಷ್ಟು ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ಮನೇಲಿ ಅನ್ನುವಂಥದ್ದು? ಇಲ್ಲಿ ಹೇಗಿತ್ತು ಅಂದ್ರೆ, ಏನಾದ್ರೂ ಆಗಿದ್ರೆ ಅಮ್ಮನ ಮೇಲೆ ಆಗಿರ್ಬೋದು, ಅಪ್ಪನ ಮೇಲೆ ಆಗಿರ್ಬೋದು, ಕೂಗಾಡೋ ಅಂತ ಕೆಲಸಗಳನ್ನ ಮಾಡ್ತಾ ಇದ್ರಿ. ಸೊ ಆ ಮನೇಲಿ ಹೇಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು? ಅಂದ್ರೆ ನನ್ನ ಫ್ಯಾಮಿಲಿ ಮಿಸ್, ಆಕ್ಚುಲಿ ನಾನು ಒಳಗಡೆ ಇದ್ದಾಗ್ಲೂ ಹೇಳ್ತೀನಿ, ನಮ್ಮಮ್ಮ ಹೊರಗಡೆ ಬಂದಾಗ ಇವಾಗ ಕೇಳ್ತಿದ್ರು, ಲೈವ್ ಅಲ್ಲಿ ನೋಡ್ತಾ ಇದ್ವಿ, ಫ್ಯಾಮಿಲಿ ಮಿಸ್ ಮಾಡ್ಕೋತಿಲ್ಲ ಅಂತ ಹೇಳ್ತಾ ಇದ್ಯಾ ಅಂತ. ನಾವು ಒಳಗಡೆ ಅಷ್ಟು ಮಿಸ್ ಮಾಡ್ಕೋತಿರ್ಲಿಲ್ಲ. ಐ ವಾಸ್ ಫೈನ್. ಬಟ್ ಅಪ್ಪ ಅಮ್ಮ ಇಲ್ಲಿ ನನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ. ಏನೇ ಆದ್ರೂ ಓಪನ್ ಆಗಿ ಅವ್ರಿಗೆ ಹೇಳ್ಬೋದು, ಅಂದ್ರೆ ಕಿರ್ಚಾಡ್ಬಿಡ್ಬೋದು. ಯಾಕಂದ್ರೆ ನಮ್ಮವರು ಅರ್ಥ ಮಾಡ್ಕೋತಾರೆ. ಬಟ್ ಅಲ್ಲಿ ಒಂದು ಶೋ ಅಂತ ಇದ್ದಾಗ ಯಾರೋ ನಮಗ್ ಗೊತ್ತಿರಲ್ಲ,
ಬಟ್ 1 ವೀಕ್ ಅಷ್ಟೇ ಹೌದು. ಅದು. ಅದಾದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ಓಪನ್ ಆಗಿ ಹೇಳ್ತೀನಿ, ನಮಗೆ ಮರ್ತೋಗ್ಬಿಡುತ್ತೆ ಒಂದು. ಸೊ ಆ ಏನು ಫ್ರೀಡಮ್ನ ಸ್ವಲ್ಪ ಮಿಸ್ ಮಾಡ್ಕೊಂಡೆ. ಬಟ್ ಹೋಗ್ತಾ ಹೋಗ್ತಾ ಫ್ರೀಡಮ್ ಮನೇನೂ ಕೊಡ್ತು, ಕಂಟೆಸ್ಟೆಂಟು ಕೊಟ್ರು ಅಂತ ಅನ್ಸುತ್ತೆ. ಎಸ್, ಮನೆಗೆ ಬಿಗ್ ಬಾಸ್ ಮನೆಗೆ ಮೊದಲು ಕಾಲಿಟ್ಟಾಗ ಜಂಟಿಯಾಗಿ ಕಾಲಿಟ್ರಿ. ಎಲ್ಲೋ ಒಂದ್ ಕಡೆ ಸ್ಪಂದನ ಅವರು ಕಾಣಿಸ್ಕೋತಿಲ್ಲ ಮಾತಾಡ್ತಾ ಇಲ್ಲ ಅನ್ನೋ ಒಂದ್ ಕಾರಣ ಜಂಟಿಯಿಂದಾನೇ ಬಂತ, ಏನ್ ಕತೆ ಅಂತ? ಹೌದು, ಅದು ಅನ್ಸಿದೆ. ಯಾಕಂದ್ರೆ ನಾನ್ ಅನ್ಕೊಂಡ್ ಹೋಗಿದ್ದಕ್ಕೂ ಅದು ಶುರು ಆಗಿದ್ದಕ್ಕೂ ಜಂಟಿಯಾಗಿದ್ದಾಗ ಮಾಳು ಅಣ್ಣಂಗೆ ಒಂಥರ ಭಾಷೆದು ಸ್ವಲ್ಪ ಹಿಂಸೆ ಆಗ್ತಿರುತ್ತೆ. ಎಲ್ಲ ತರ ಕಾನ್ವರ್ಸೇಷನ್ಸ್ ಅಥವಾ ನನಗೆ ವೈಬ್ ಆಗ್ತಿದ್ದಾರೆ ಅನ್ನೋರ್ ಜೊತೆ ಕುತ್ಕೊಂಡು ಮಾತಾಡಕ್ ಆಗ್ತಿರಲ್ಲ, ಅಥವಾ ಆ ಥರದ್ದು ಆಗ್ತಿತ್ತು. ಬಟ್ ದೆನ್ ಐ ಡಿಸೈಡ್ ಫಸ್ಟ್ ನಾನು ಮಾಳು ಅಣ್ಣ ಒಂದು ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಜಂಟಿ ಹೇಳ್ತಾರೆ 1 ವಾರ ನೀವು ಅನ್ಕೊಂಡಿದ್ದೀರಾ, ಬಟ್ ವಿ ನೆವರ್ ನೋ ಅಂತ ಹೇಳ್ತಾರೆ. ಆವಾಗ ಡಿಸೈಡ್ ಮಾಡ್ಕೋತೀನಿ ಫಸ್ಟ್ ಈ ಬಾಂಡನ್ನ ನಾನು ಇವ್ರು ಯಾರು ಅಂತ ತಿಳ್ಕೋಬೇಕು, ಆಮೇಲೆ ಆ ಎಫರ್ಟ್ ಹಾಕ್ತಾ ಹೋಗ್ತೀನಿ. ಸೊ ವೀಕ್ ಪಾಸ್ ಆಗ್ತಿದ್ದಂಗೆ ಓಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ನಾನು ಕೇಳಲೇಬೇಕು. ಒಂದಷ್ಟು ಜನ ಹೇಳ್ತಾ ಇದ್ರು ಮಿಲ್ಕಿ ಬ್ಯೂಟಿ ಅಂತ ಹೇಳಿ, ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಮನೇಲೂ ಅಷ್ಟೇ ಧ್ರುವಂತನ್ನ ನನ್ನ ನಿಲ್ಸ್ಬಿಟ್ಟಕ್ಕೆ ಯಾರು ಇದ್ರಲ್ಲೂ ಇವಳು ಫೇರ್ ಇದ್ದಾಳೆ ಅಂತ ಆ ಥರ ಸುಮ್ಮನೆ ಮಾಡೋಕ್ಕೇನು ಕೆಲಸ ಇಲ್ಲಲ್ಲ ಒಳಗಡೆ. ಅಂದ್ರೆ ಅಪಾರ್ಟ್ ಫ್ರಮ್ ಟಾಸ್ಕ್ ಮಾತಾಡೋದೇ ಅಲ್ಲ, ಅವಾಗ ಹಂಗೆಲ್ಲ ಮಾಡ್ತಿದ್ವಿ. ಧ್ರುವ ಅಂತ ಇವಳ ನೋಡೋಣ, ಇಬ್ರು ನಿಂತ್ಕೊಳ್ಳಿ ಪಕ್ಕ ಅಂತ ಇದ್ ಮಾಡೋದು. ಹೆಂಗೆ ಅಂತ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಈಗ್ಲೇ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಅಂತ ಬಂದಾಗ ಓಕೆ ಏನೋ ಆಗೋದು ಅನ್ನುವಂಥದ್ದು, ಅದಾದ್ಮೇಲೆ ಹೆಂಗ್ ಕಳೀತಾ ಇದ್ರಿ? ಈ ತರದ್ದೆ ನಾನು ಇವಾಗ ಹೇಳಿದ್ನಲ್ಲ, ಈ ತರದ್ದು ಒಂದು ಅಡಿಗೆಯಲ್ಲಿ ಸ್ವಲ್ಪ ಟೈಮ್ ಹೋಗ್ತಾ ಇತ್ತು, ಅಡಿಗೆ ಮಾಡ್ಕೊಳ್ಳೋದು. ಆಮೇಲೆ ಟಾಸ್ಕ್ ಶುರು ಆಗೋದೇ ನಮಗೆ ಅದು ತುಂಬಾ ಲೇಟ್ ಕೂಡ ಆಗ್ತಿತ್ತು, ತರ ಫೀಲ್ ಆಗ್ತಿತ್ತು, ಅದು ಗೊತ್ತಾಗ್ತಿಲ್ಲ. ಬಟ್ ಟಾಸ್ಕ್ ರೆಡಿ ಮಾಡಕ್ಕೆ ಬ್ಲೈಂಡ್ಸ್ ಹಾಕಿದಾಗ ಒಂದ್ ಸ್ವಲ್ಪ ಹೆಂಗಿರೋದು ಏನೋ ಸುಮ್ನೆ ಟೈಮ್ ಪಾಸು ಮಾತು, ಆವಾಗ್ಲೇ ಐ ಥಿಂಕ್ ಸುಮಾರು ಏನೇನೋ ಮಾತುಗಳು ಅಟ್ಕೊಂಡು, ಬಿಕಾಸ್ ಎಷ್ಟು ಅಂತ ಬೇರೆಯವ್ರ ಬಗ್ಗೆ ಮಾತಾಡಕ್ಕಾಗುತ್ತೆ, ಅದ ಒಂದ್ ಪಾಯಿಂಟ್ ಆದ್ಮೇಲೆ ಆಗಲ್ಲ. ಸೊ ಅವಾಗ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ವಿ. ಎಸ್, ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದೊಂದು ಫ್ರೆಂಡ್ಶಿಪ್ ಆಗಿರ್ಬೋದು. ಈ ವಾರದಲ್ಲಿ ಒಂದು ಫ್ರೆಂಡ್ಶಿಪ್ ಇತ್ತು ಅಂದ್ರೆ ಅದೊಂದು ನಾಮಿನೇಟ್ ಬಂದಾಗ ಅದು ಜಗಳ ಆಗಿ ಮತ್ತೆ ಆ ಫ್ರೆಂಡ್ಶಿಪ್ ಬ್ರೇಕ್ ಆಗಿ ಮತ್ತೆ ಇನ್ನೊಂದು ಫ್ರೆಂಡ್ಶಿಪ್ ಆಗೋದು. ಸೊ ನಿಮ್ಮ ಒಂದು ಗ್ರೋತ್ ಅಲ್ಲೂ ಹಂಗೆ ಆಗಿತ್ತು. ಫಸ್ಟ್ ಮಾಳುವಣ್ಣನ ಜೊತೆ ಚೆನ್ನಾಗಿದ್ರೆ ಅದಾದ್ಮೇಲೆ ಜಗಳ ಆಯ್ತು ಹಾಗೆ ಹೀಗೆ ಅನ್ನುವಂಥದ್ದು. ಸೊ ನಿಮ್ಮ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಂದು ಅಂದ್ರೆ ನಂಗೆ ಮಾಳುವಣ್ಣನ ಬಗ್ಗೆ ಒಂಥರ ನಂಗೆ ಇಷ್ಟ ಆಗ್ಲಿಲ್ಲ ಅವರು ಪರ್ಸನ್ ಅಂತ ನಂಗೆ ಯಾವಾಗ್ಲೂ ಅನ್ಸಿಲ್ಲ. ಅವ್ರ ಕ್ಯಾಪ್ಟನ್ ಆಗಿ ಆ ವೀಕಲ್ಲಿ ನಾನು ಅವ್ರಿಗೆ ಕಳಪೆ ಕೊಡ್ತೀನಿ, ಅದನ್ನು ಅವ್ರು ಸ್ಪೋರ್ಟಿವ್ ಆಗಿ ತಗೊಂಡ್ರು ಅಂತ ಅನ್ಸುತ್ತೆ. ನಾಮಿನೇಟ್ ಮಾಡ್ತೀನಿ 1 ವಾರ ಅವ್ರನ್ನ, ಬಟ್ಟೆ ಹೋಗ್ದು ಇದ್ ಮಾಡೋ ಟಾಸ್ಕ್ ಇದ್ರಲ್ಲಿ ಆಕ್ಟಿವಿಟಿಯಲ್ಲಿ ನಾಮಿನೇಟ್ ಮಾಡ್ತೀನಿ. ಅವಾಗ ಅವ್ರಿಗೆ ಅದು ಬೇಜಾರಾಯ್ತು ಅಂತ ನನಗೆ ಅನಿಸ್ತು. ಆಮೇಲೆ ನನಗೆ ಸೀರಿಯಸ್ ಆಗಿ 1-2 ಸಲ ಅವರು ಕಾಯಿನ್ ಕೊಡೋದಾಗಿರ್ಬೋದು ಮಾಡಲ್ಲ, ಬಟ್ ಕೇಳಿದಾಗ ಅವ್ರು ನಂಗೆ ಸರಿ ಕಾರಣ ಕೊಡಲ್ಲ. ಅವಾಗ ಅನ್ಕೋತೀನಿ ಓಕೆ ಅವ್ರಿಗೆ ನಾನು ನಾಮಿನೇಟ್ ಮಾಡಿರೋದು ಬೇಜಾರಾಗಿರ್ಬೋದು ಅಂತ. ಬಟ್ ಆ ವಾರ ನಾನು 2 days ಆಕ್ಚುಲಿ ಯೋಚನೆ ಮಾಡ್ತಿರ್ತೀನಿ, ಅಂದ್ರೆ ಈಗ ಫ್ರೆಂಡು ಅಂತ ನಾಮಿನೇಟ್ ಮಾಡಬಾರ್ದಾ, ಅಥವಾ ನನ್ನ ಜಂಟಿಯವರು ನಂಗೆ ಗೊತ್ತು ಬಾಂಡ್ ಚೆನ್ನಾಗಿದೆ ಅಂತ ನಾಮಿನೇಟ್ ಮಾಡಬಾರ್ದಾ, ನಾಮಿನೇಟ್ ಮಾಡಿದ್ರು ಆ ಬಾಂಡ್ ಉಳ್ಕೊಬಿಟ್ರೆ ಅದು ರಿಯಲ್ ಬಾಂಡ್ ಅಲ್ವಾ ಅಂತ ಯೋಚನೆ ಮಾಡಿ ಅದು ಕೊಟ್ಟಿರ್ತೀನಿ. ಬಟ್ ಹೊರಗಡೆ ಬಂದ್ಮೇಲೆ ಇಂಟರ್ವ್ಯೂ ಅಲ್ಲಿ ಅವ್ರು ಮಾತಾಡಿರೋಷ್ಟು ಮನೆಯೊಳಗಡೆ ಜಗಳ ಆಗಿರ್ಲಿಲ್ಲ ನನ್ಗೆ, ಅಟ್ಲೀಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದಂತೂ ಅಷ್ಟೊಂದು ಕೋಪ ಇರ್ಲಿಲ್ಲ ಮಾಳುವಣ್ಣಗೆ ನನ್ನ ಮೇಲೆ ಅಂತ ಅನ್ಕೊಂಡಿದ್ದೆ. ಎಸ್, ಬಿಗ್ ಬಾಸ್ ಮನೆ ಯಾಕೆ ಚೂಸ್ ಮಾಡ್ಕೊಂಡ್ರು ಸ್ಪಂದನ ಅವರು? ನನ್ನ ಸೀರಿಯಲ್ಗಳು ಶುರು ಮಾಡುವಾಗಲಿ ನನ್ನ ಕರಿಯರ್ ಡಿಸಿಷನ್ಸ್ ಎಲ್ಲ ನಾನೇ ತಗೋತಾ ಇದ್ದೆ. ಸೊ ನನಗೆ ನಾನು ಒಂದು ಟೆಸ್ಟ್ ಮಾಡ್ಕೋಬೇಕಿತ್ತು, ಓಕೆ ನನ್ನ ಡಿಸಿಷನ್ಸ್ ತಗೊಳ್ಳೋದು ಸರಿನಾ, ವಾಟ್ ಇಸ್ ಇಟ್, ಅದೊಂದು ಟೆಸ್ಟ್ ಅಂತಾನೆ ಅನಿಸ್ತು. ಆ್ಯಂಡ್ ಅಫ್ಕೋರ್ಸ್ ಟಿ ವಿಯಲ್ಲಿ ಬಿಗ್ ಬಾಸ್ ದೊಡ್ಡ ಪ್ಲ್ಯಾಟ್ಫಾರ್ಮ್, ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಯಾರಿಗೂ ಸಿಗಲ್ಲ. ಸೊ ಅದು ಆಪರ್ಚುನಿಟಿ ಬಂದಾಗ ಕರಿಯರ್ ವೈಸು ನಂಗೆ ಇನ್ನೂ ಆಪರ್ಚುನಿಟೀಸ್ ಓಪನ್ ಆಗ್ಬೋದು ಅನ್ನೋದೊಂದಿತ್ತು ತಲೆಯಲ್ಲಿ. ಆ್ಯಂಡ್ ಐ ವಾಂಟೆಡ್ ಟು ಟೆಸ್ಟ್ ನಾನು ಎಷ್ಟು ತಗೋಬೋದಾ ಇಲ್ವಾ ಹೆಂಗೆ ಅಂತ ನೋಡಬೇಕಿತ್ತು. ಎಸ್, ನಾಮಿನೇಟ್ ವಿಚಾರಕ್ಕೆ ಬಂದರೆ ಸ್ಪಂದನ ಅವರು ಈಸಿ ಟಾರ್ಗೆಟ್ ಆಗ್ಬಿಡ್ತಾ ಇದ್ರು, ಮಾತಾಡಲ್ಲ ಅನ್ನುವಂಥದ್ದು. ಯಾರ ಬಾಯಲ್ಲಿ ಕೇಳಿದ್ರು ಸ್ಪಂದನ ಸ್ಪಂದನ ಸ್ಪಂದನ, ಈಸಿ ಟಾರ್ಗೆಟ್ ಆಗ್ಬಿಟ್ರಾ ನೀವು ಅಂತ? ಅಂದರೆ ನಂಗೆ ಅಲ್ಲಿ ಒಳಗಡೆ ಈಸಿ ಟಾರ್ಗೆಟ್ ಅನ್ನೋದಕ್ಕಿಂತ ಅವ್ರು ಕೊಡ್ತಿದ್ದ ಕಾರಣಗಳಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ಸರಿ ನಿಮ್ಗೆ ಹಂಗೆ ಅನಿಸ್ತಿದೆ ಒಂದು ಸಿಚುಯೇಷನ್ ಹೇಳಿ. ಅವಾಗ ನನಗೆ ಆಲ್ಮೋಸ್ಟ್ ಯಾರೂ ಸಿಚುಯೇಷನ್ ಹೇಳ್ತಿರ್ಲಿಲ್ಲ. ಬಟ್ ವಾರ ಕಳೀತಾ ಐಮ್ ಲೈಕ್ ಓಕೆ ನಾಮಿನೇಟ್ ಮಾಡಿ
ಜನ ನೋಡ್ಲಿ ಅನ್ನೋ ಇದಕ್ಕೆ ಬಂದೆ. ಬಿಕಾಸ್ ಅದನ್ನ ನನ್ನ ಮನ್ಸಿಗೆ ತಗೊಂಡ್ರೆ ನನಗೆ ಎಫೆಕ್ಟ್ ಆಗ್ತಿತ್ತು ಒಳಗಡೆ. ಅಯ್ಯೋ ಆಮೇಲೆ ನಾಮಿನೇಟ್ ಆಗೋಗ್ತೀನಿ ಅನ್ನೋ ಭಯಕ್ಕೆ, ಅಥವಾ ಮನೇಲಿ ಯಾರು ಸೇಫ್ ಮಾಡ್ಲಿ ನನ್ನ ಅನ್ನೋ ಇದಕ್ಕೆ ನನ್ನ ಒಪಿನಿಯನ್ಸ್ ಹೇಳದೇ ಇದ್ರೆ ನನ್ನ ಗೇಮ್ ಹಾಳು ಮಾಡ್ಕೋತೀನಿ ಅನ್ನೋದೊಂದಿತ್ತು. ಸೊ ಇಟ್ಸ್ ಓಕೆ, ನಾಮಿನೇಟ್ ಮಾಡಿ ನಾನು ಆ ಕಾನ್ಫಿಡೆನ್ಸ್ ಕಳ್ಕೊಳ್ಳಲ್ಲ ಅನ್ನೋ ಒಂದು ಡಿಸಿಷನ್ಗೆ ಬರ್ತೀನಿ ಮಧ್ಯ. 99 ದಿನ ಅಂದರೆ ಏನು ಹುಯ್ಯಾಟಿಕೆ ಅಂತ ಅನ್ನಲ್ಲ, ಅಷ್ಟೊಂದು ದಿನ ಕಾಲ ಕಳೆದಿದ್ದೀರಾ. ಹೇಗಿತ್ತು ಆ ಒಂದು ಜರ್ನಿ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋದಾದ್ರೆ? ನಾನು ಫೈನಲ್ ನಾನು VT ನೋಡ್ಬೇಕಾದ್ರೂ ನಂಗೆ ಒಂಥರ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಹೌದು ಜಗಳಗಳಿತ್ತು, ಒಂದಷ್ಟಿತ್ತು, ಬಟ್ ಮನಸ್ತಾಪ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಒಪಿನಿಯನ್ಸ್ ಹೇಳ್ಬೇಕಾದ್ರೆ ನನ್ನ ಮೇಲೆ ಏನೋ ಒಪಿನಿಯನ್ಸ್ ಇತ್ತು, ಬಟ್ ಒಂಥರ ನೆಗೆಟಿವಿಟಿ ಅಂತ ಇರಲಿಲ್ಲ ನನ್ನ VTಯಲ್ಲಿ. ಒಂಥರ ಪರ್ಸ್ನಲ್ ಅಟ್ಯಾಕ್ ಆಗಿರ್ಬೋದು, ಒಂಥರ ನೆಗೆಟಿವ್ ಆಗಿದೆ, ಅಥವಾ ನಾನು ನೋಡೋಕ್ಕಾಗ್ತಿಲ್ಲ, ನಾನು ಯಾಕೆ ಹಿಂಗೆ ಮಾಡಿದೆ ಅನ್ನೋ ಥರದ್ದು ಇರಲಿಲ್ಲ. ದ್ಯಾಟ್ ಟು ಐ ವಾಸ್ ಹ್ಯಾಪಿ. ಅಂದರೆ ಅದು ತಲೆಯಲ್ಲಿ ಇಟ್ಕೊಂಡೆ ನಾನು ಆಟ ಆಗಲ್ಲ. ಹೌದು, ಬಟ್ ಅದೊಂಥರ ಜೆನ್ಯೂನ್ ಆಗದಂಗಿತ್ತು VT. ಸೊ ನನ್ನ ಜರ್ನಿನೂ ಹಾಗೆ ಇತ್ತು. ಐ ಥಿಂಕ್ ಒಂಥರ ಒಂದು ಪಾಸಿಟಿವ್ ಆಗೇ ಇದ್ದೆ ನಾನು ಅಂತ ಅಲ್ಲಿ ರಿಯಲೈಸ್ ಆಗಲಿಲ್ಲ. VT ನೋಡ್ಬಿಟ್ಟು ಅನ್ಸಿದ್ದು ನನಗೆ ತುಂಬ ಖುಷಿ ಆಯ್ತು. ಪ್ರತಿ ಬಾರಿ ನಾಮಿನೇಟ್ ಆಗ್ತಾ ಇದ್ದಾಗಲೂ ಏನು ಅನ್ನಿಸ್ತಾ ಇತ್ತು? ಭಯ ಆಗ್ತಾ ಇತ್ತು? ಏನಾದ್ರು ಈ ವೀಕ್ ಹೋಗ್ಬಿಡ್ತೀನಿ ಅಂತನಾ? ಏನಾದರೂ ಭಯ ಕಂಡಿದ್ದಿದೆಯಾ ನಿಮಗೆ? ಅಫ್ಕೋರ್ಸ್ ಸ್ಟಾರ್ಟಿಂಗು ಭಯ ಆಗ್ತಿತ್ತು. ಇವಾಗಿನ್ನು ಬಂದಿದೆ ಅಂದರೆ ನಾ ಹೇಳ್ದಂಗೆ ನಾನು ಕಾನ್ಫಿಡೆನ್ಸಲ್ಲಿ ಹೋಗಿದೆ, ಬಟ್ ಜಂಟಿ ಆದ್ಮೇಲೆ ಅದೆಲ್ಲೋ ಒಂಥರ ಯಾಕೆ ನನ್ನ ಜಂಟಿ ಮಾಡಿಬಿಟ್ರು ಅನ್ನೋದ್ರಿಂದನೇ ಒಂದು ಶುರು ಆಯಿತು. ಸೊ ಅವಾಗ ಸ್ವಲ್ಪ ಭಯ ಆಗ್ತಿತ್ತು ಇನಿಷಿಯಲಿ. ಬಟ್ ಒಂದು 3-4 ವೀಕ್ಸ್ ಆಗ್ತಿದ್ದಂಗೆ ನಾಮಿನೇಷನ್ಗೆ ಹೆದರ್ಕೊಂಡ್ರೆ ಇಲ್ಲಿ ಆಟ ಆಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಯಾಕಂದರೆ ಯಾವ್ದಾದ್ರು ನಾವು ಚಟುವಟಿಕೆಯಲ್ಲಿ ಏನಾದ್ರು ಒಪಿನಿಯನ್ ಹೇಳ್ಬೇಕಾದ್ರೆ ನಾಮಿನೇಷನ್ ತಲೆಗೆ ಹಾಕೊಂಡ್ಬಿಟ್ರೆ ಹೇಳಿದ ತಕ್ಷಣ ಆಬ್ವಿಯಸ್ಲಿ ಅವ್ರು ನಾಮಿನೇಟ್ ಮಾಡಿಬಿಡ್ತಾರೆ, ಹೊಟ್ಟೋಗ್ಬಿಟ್ರೆ ಅಂತ. ಸೊ ಅದು ಭಯ ಬಿಟ್ಬಿಟ್ಟೆ. ಒಂದಷ್ಟು ಜನ ಹೇಳ್ತಾರೆ ಸ್ಪಂದನ ಅವರು ಸ್ಪಂದನವಾಗಿ ಇರ್ಲಿಲ್ಲ ಅಂತ ಬಿಗ್ ಬಾಸ್ ಮನೇಲಿ. ಹೌದಾ? ನೀವಾಗಿ ಇರ್ಲಿಲ್ವಾ? ಅಂದ್ರೆ ಇನ್ನೊಂದು ಹೇಳ್ತಾರೆ ದಟ್ ಅವಳು ಒಂದೇ ತರ ಇದ್ಲು. ಅಂದ್ರೆ ಆ ವ್ಯಕ್ತಿತ್ವ ನಾನು ಸ್ಟಾರ್ಟಿಂಗ್ ಇಂದ ನಾನು ಹೆಂಗಿದ್ದೆ ಹಂಗೆ ಐತ್ರಿ. ಇನ್ ಕೇಸ್ ನಾನು ಫೇಕ್ ಮಾಡ್ಬೇಕು ಅಂದಿದ್ರೆ ಆ ಮನೇಲಿ ಅಷ್ಟು ದಿನ ಮುಖವಾಡ ಹಾಕೊಂಡು ಇರಕ್ ಸಾಧ್ಯನೇ ಇಲ್ಲ. ಆನ್ ಅಂಡ್ ಆಫ್ ಆಗೇ ಆಗುತ್ತೆ. ಅಟ್ಲೀಸ್ಟ್ ಯಾವ್ದಾದ್ರು ಒಂದಷ್ಟು ಸಿಚುಯೇಷನಲ್ ಆಗಿ ಬೇರೆ ತರ ಹೋಗಿ ಮತ್ತೆ ಆ ಕಾಮ್ನೆಸ್ಗೆ ಬರೋದು, ಆ ಥರದ್ದು ಏನಾದ್ರು ಆಗೇ ಆಗುತ್ತೆ. ಬಟ್ ಮೈ ಕೇಸ್ ಹಂಗೆ ಆಗ್ಲಿಲ್ಲ. ಅಂಡ್ ನಾನು ಇದೇ ತರ ಇರಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡೋದು ಹಂಗೆ ಇರಕ್ಕೂ ಆಗಲ್ಲ ಆ ಮನೇಲಿ. ಸೊ ನಿಜವಾದ ಮುಖವಾಡ ಹೊರಗೆ ಬಂದೇ ಬರುತ್ತೆ ಅಲ್ಲಿ. ಸುದೀಪ್ ಸರ್ ವೀಕೆಂಡಿಗೆ ಬಂದಾಗ ಭಯ ಆಗ್ತಾ ಆಯ್ತಾ ಅವ್ರ ಮಾತು ಕೇಳೋದಿಕ್ಕೆ? ಅಥವಾ ಅಂದ್ರೆ ಫ್ರೈಡೇನೆ ನಾವು ಗೆಸ್ ಮಾಡ್ತಾ ಕೂತಿರ್ತೀವಿ, ಈ ವಾರ ಏನೇನು ತೆಗಿಬೋದು, ಯಾರ್ಯಾರಿಗೆ ಬೈಬೋದು. ಅಂದ್ರೆ ನಮ್ಗೆ ಒಂಥರ ಸ್ಯಾಟರ್ಡೆ ಎಪಿಸೋಡ್ ಮುಗಿದ್ಬಿಟ್ರೆ ಸಾಕು, ಸಂಡೇ ಸ್ವಲ್ಪ ಫನ್ ಆಗಿ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಕೆಲವು ಸತಿ ಮನೇಲಿ ಎಷ್ಟೊಂದು ವಿಷಯಗಳದಾಗ ಈ ಸಲ ಸಂಡೇ ಎಪಿಸೋಡು ಇಲ್ಲ ಅನ್ಸುತ್ತೆ, ಸ್ಯಾಟರ್ಡೇನೇ ಸಂಡೇನೂ ಆಗುತ್ತೆ ಅಂತ ಆ ಥರ ಎಲ್ಲ ಮಾತಾಡ್ಕೊಂಡು ಇನಿಷಿಯಲಿ ಭಯ ಪಡ್ತಿದ್ವಿ ಸಿಕ್ಕಾಬಟ್ಟೆ. ಬಟ್ ಕೊನೆವರೆಗೂ ಭಯ ಇತ್ತು, ಒಂದು ಸ್ವಲ್ಪ ಮಾತಾಡಬೇಕು ಅನ್ನೋದು ಬರ್ತಿತ್ತು. ಬಟ್ ಇನಿಷಿಯಲಿ ತುಂಬ ಅನಿಸ್ತಿತ್ತು. ಒಂದೊಂದ್ಸಲಿ ವೀಕೆಂಡಲ್ಲಿ ಇನ್ನೊಂದೇನಾಗ್ತಿತ್ತು ಅಂದರೆ ನಾವು ಹಿಂಗೆ ಕುತ್ಕೊಂಡು ಏನೋ ಮಾತಾಡಿರ್ತೀವಿ, ಅದು ತಪ್ಪಾಗಿರುತ್ತೆ, ನಮಗೆ ಗೊತ್ತಾಗಿರಲ್ಲ, ಅಥವಾ ಅದನ್ನ ನಾವು ಯಾರತ್ರನೂ ಹೇಳ್ಕೊಂಡಿರಲ್ಲ, ಅದು ಜಗಳದ ಥರ ಆಗಿ ಮನೆಯವ್ರು ಯಾರಿಗೂ ಗೊತ್ತಾಗಿರಲ್ಲ. ಅದನ್ನ ಸುದೀಪ್ ಸರ್ ಹೇಳಿದಾಗ ಅಯ್ಯೋ ಏನೇನು ವಿಷಯ ಬರ್ಬೋದು, ಗೆಸ್ಸೇ ಮಾಡೋಕ್ಕಾಗಲ್ಲ ಅಂತ ಅನಿಸ್ತಿತ್ತು. ನೀವು ಬಿಗ್ ಬಾಸ್ ಮನೇಲಿ ಮನ್ಸು ಬಿಚ್ಚಿ ಮಾತಾಡಿದ್ದು ಯಾರ ಹತ್ರ? ಐ ಥಿಂಕ್ ಕಾವ್ಯನ ಹತ್ರ ಅನ್ಸುತ್ತೆ, ಧನು ಹತ್ರ, ಕಾವ್ಯನ ಹತ್ರ. ಅವ್ರುಗಳು ಅಷ್ಟೇ ಒಂಥರ ರಿಯಲಿಸ್ಟಿಕ್ ಥಾಟ್ಸ್ ನಮ್ಗೆ ಏನ್ ಬರ್ತಿತ್ತು, ಅವ್ರೇನೋ ಅನ್ಕೋಬಿಡ್ತಾರೆ, ಹೇಳ್ಬೋದಾ ಬೇಡವಾ ಎಲ್ಲಾನು ಬಿಟ್ಬಿಟ್ಟು ಥಾಟ್ಸ್ ಶೇರ್ ಮಾಡ್ಕೊಂಡಿದ್ದೀನಿ. ಸೀರಿಯಲ್ ಲೈಫ್ ಬೇರೆ, ಬಿಗ್ ಬಾಸ್ ಅಲ್ಲಿ ಕಲ್ತಿರುವಂಥ ಲೈಫ್ ಬೇರೆ. ನಾನು ಆಗ್ಲೇ ಅಂದೆ ಬಿಗ್ ಬಾಸ್ ಮನೇಲಿ ಏನು ಪಾಠ ಕಲ್ತಿದ್ರಿ ಅಂತ, ಬಟ್ ಈ ಹಿಂದೆ ಸೀರಿಯಲ್ ಅಲ್ಲಿ ಯಾವ ಪಾಠ ಕಲ್ತಿದ್ರಿ ಅಂತ? ಅಂದರೆ ಸೀರಿಯಲಲ್ಲಿ ನಾನು ಆ ಕಮಿಟ್ಮೆಂಟ್ ಇರಬೇಕು ಅನ್ನೋದನ್ನ ನಾನು ಫೀಲ್ ಮಾಡಿದ್ದೆ. ಯಾಕೆಂದರೆ ಆ ಕಮಿಟ್ಮೆಂಟ್, ಆ ಪ್ಯಾಷನ್ ಇಲ್ಲಾಂದರೆ ಸೀರಿಯಲ್ ಮಾಡೋಕ್ಕೆ ತುಂಬ ಕಷ್ಟ. ಎವ್ರಿ ಡೇ ಜಾಬ್ ಅದರಿಂದ ಅದು ತುಂಬ ಕಷ್ಟ. ಕಮಿಟ್ಮೆಂಟ್ ಬೇಕು ಅಂತ ಅದನ್ನು ನಾನು ಜಾಸ್ತಿ ಇನ್ನೂ ಒಂಥರ ವಾವ್, ಈ ಥರ ವರ್ಕ್ ಕಮಿಟ್ಮೆಂಟ್ ಇರೋದು ಸುದೀಪ್ ಸರ್ ಎವ್ರಿ ವೀಕೆಂಡ್ ಬರ್ತಿದ್ರಿಂದ ನನಗದು ಮತ್ತೆ ರಿಯಲೈಸ್ ಆಗಿದ್ದು. ನಾನು ಸೀರಿಯಲಲ್ಲಿ ಏನು ಅನ್ಕೊಂಡಿದ್ದೆ ಅದು ಮತ್ತೆ ಅವ್ರು ಎವ್ರಿ ವೀಕೆಂಡ್ ಬಂದು, ಅದು ನಮಗೆ ಗೊತ್ತಾಗ ನಾವು ಗೆಸ್ ಮಾಡ್ತಿದ್ವಿ, ಮಾರ್ಕ್ ರಿಲೀಸ್ ಅಂತ ಹೇಳ್ತಿದ್ರಲ್ಲ, ಅವ್ರು ಎಷ್ಟು ಬ್ಯುಸಿ ಇರ್ಬೋದು, ಎಷ್ಟು ಕಡೆ ಇಂಟರ್ವ್ಯೂಸ್ ಕೊಡಬೇಕು, ಮಾತಾಡೋ ಅದ್ರ ಮಧ್ಯ ಬಂದು ಇದನ್ನು ಆ ಕಮಿಟ್ಮೆಂಟ್ನ ಹಾಗೆ ಉಳಿಸ್ಕೊಂಡ್ರು.
ಆ ಸ್ಟಾರ್ಸ್ ನಿಂತಿರ್ತಿದ್ರು. ಸೊ ಅದೆಲ್ಲ ಅವ್ರು ನೋಡಿ ಒಂಥರ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿತ್ತು. ಎಸ್, ಮನೆಗೆ ಕೂಡ ಅಷ್ಟೇ ನಿಮ್ಮ ಅಭಿಮಾನಿಗಳಂತಾನೆ ಬಂದಿದ್ರು, ಅದನ್ನೆಲ್ಲ ನೋಡಿದಾಗ ಹೇಗೆ ಅನ್ಸಿತ್ತು? ಅದೇ ಖುಷಿ ಆಯ್ತು. ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅದು ರೆಡಿ ಆಗ್ಬೇಕಾ ಹೋಗ್ಬೇಕಾ ಬೇಡವಾ ಹಂಗೆ ಹೋಗೋಣ ಅಂತ ಅನ್ಕೊಂಡೆ. ಬಟ್ ಮನೇಲಿ ಅಷ್ಟು ನೋಡಿ ಆ್ಯಂಡ್ ಅವ್ರು ಅದೇ ಹೇಳಿದ್ದು, ಲಾಸ್ಟ್ವರೆಗೂ ಇದೆಯೋ ಇಲ್ವೋ ಅನ್ನೋದಕ್ಕಿಂತ ನೀನು ಅದನ್ನ ಉಳಿಸ್ಕೊಂಡೇ ಬಂದೆ. ಏನೋ ನಮ್ಗೆ ಆ ನೆಗೆಟಿವ್ ಫೀಲಿಂಗ್ ತರಿಸ್ಲಿ. ಅಪ್ಪ ಅಮ್ಮನೂ ಅದೇ ಹೇಳಿದ್ರು, ಯಾವುದೇ ಎಪಿಸೋಡ್ ನೋಡಿ ಅಯ್ಯೋ ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ, ನಮ್ಮ ಮಗಳು ಯಾಕೆ ಹಿಂಗೆ ಮಾಡಿದ್ಲು ಅಂತ ನಮ್ಗೆ ಯಾವತ್ತಿಗೂ ಒಂಥರ ಬೇಜಾರಾಗದೇ ಇರೋ ಥರನೇ ಇದ್ದೆ ನೀನು. ಆ್ಯಂಡ್ ನೀ ಮಾತಾಡೋಗೆಲ್ಲ ನಮ್ಗೊಂಥರ ಯೂಸ್ ಟು ಫೀಲ್ ಪ್ರೌಡ್ ಅಂತ ಹೇಳ್ತಾಯಿದ್ರು. ಐ ಥಿಂಕ್ ಅದೇ ಒಂದು ದೊಡ್ಡ ವಿನ್ನಿಂಗ್ ಮೂಮೆಂಟ್ ಅನ್ಸುತ್ತೆ. ಎಸ್, ಇದನ್ನ ಹೊರತುಪಡಿಸಿ ಕೇಳೋದಾದ್ರೆ ಮೊದಲೇ ಬಾರಿ ಬೆಂಗಳೂರಿಗೆ ಬಂದಾಗ ಇರೋದಕ್ಕೆ ಮನೇದೇನೋ ಪ್ರಾಬ್ಲಮ್ ಆಗಿತ್ತಂತೆ, ಅಲ್ಲಿಂದ ಇಲ್ಲಿ ತನಕ ಜರ್ನಿ. ಕರೆಕ್ಟ್. ನಾನು ಅದನ್ನ ಆ ಕಾರ್ ಇನ್ಸಿಡೆಂಟ್ ಆದ್ಮೇಲೆ ಹೇಳ್ಕೊತೀನಿ, ಯಾಕಂದ್ರೆ ಅವತ್ತು ನಂಗೆ ತುಂಬಾ ಇಮೋಷನಲ್ ಆಗಿ ಹೋಗ್ತೀನಿ. ಆ ಕಾರಿಂದ ಇಳಿದ ತಕ್ಷಣ ಕಾರ್ ರೌಂಡ್ ಹೊಡಿವಾಗ ಲಾನ್ ಅಲ್ಲಿ ನಾವು ಕೂತ್ಕೋತಿದ್ದ ಜಾಗಗಳು, ಆ ಬಿಗ್ ಬಾಸ್ ವೇದಿಕೆ ಎಷ್ಟು ದೊಡ್ಡದು ಅಂತ. ನಾನು ಮೈಸೂರು ಬೇಸಿಕ್ಲಿ, ನಾನು ಅಪ್ಪ ಅಮ್ಮ ಎಲ್ಲರೂ ಇರೋದು ಮೈಸೂರು. ಸೊ ಮೈಸೂರಿಂದ ಇಮಿಡಿಯೇಟ್ಲಿ ನಂಗೆ ಶಿಫ್ಟ್ ಆಗಕ್ಕೆ ತುಂಬ ಕಷ್ಟ ಆಯಿತು. ನಿಮಗೂ ಬೇರೆ ಊರಿಂದ ಇಲ್ಲಿಗೆ ಬಂದಿದ್ರೆ ಗೊತ್ತಿರುತ್ತೆ. ಹೆಣ್ಮಕ್ಳು ಫಸ್ಟು ಒಂದು ಅದಕ್ಕೆ ಧೈರ್ಯ ಬೇಕು ಜಾಸ್ತಿ, ಸಪೋರ್ಟ್ ಇಲ್ಲ ಅಂದ್ರೆ. ಸೊ ಅದು ಎಲ್ಲ ನನ್ಗೆ ಆ ಟೈಮಲ್ಲಿ ಆಗಿದ್ದ ಇನ್ಸಿಡೆಂಟ್ಸು ಅದೆಲ್ಲ ನೆನ್ಸ್ಕೊಂಡು ಐ ವಾಸ್ ಸೋ ಓವರ್ವೆಲ್ಮ್ಡ್. ಮನೆ ಅಂತ ಒಂದು ಎಷ್ಟು ಪ್ರಾಜೆಕ್ಟ್ಸ್ ಮನೆ ಮಾಡೋಕ್ಕಾಗಿಲ್ಲ, ಮನೆ ಇಲ್ಲ ಅಂತ ನಾನು ಬಿಟ್ಟಿದ್ದುಂಟು ಸೀರಿಯಲ್ಗಳನ್ನ. ಶಿಫ್ಟ್ ಆಗೋಕ್ಕಾಗಲ್ಲ ಬೆಂಗಳೂರಿಗೆ ಅನ್ನೋ ಕಾರಣಕ್ಕೆ. ಸೊ ಅದೆಲ್ಲ ರಿಯಲೈಸ್ ಆಗಿ ಇವತ್ತು ಅಂದರೆ ಬಿಗ್ ಬಾಸ್ ಮನೆ ಅಂದರೆ ಒಂಥರ ದೊಡ್ಡ ಮನೆ ಥರ ಫೀಲಿಂಗ್ ಕರ್ನಾಟಕಕ್ಕೆ. ಅಲ್ಲಿ ಇದ್ದು ಆ್ಯಂಡ್ ಅಷ್ಟೇ ದಿನ ಜನ ನನ್ನ ಇರೋಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋದು ಅದೆಲ್ಲ ತುಂಬ ಖುಷಿ ಆಯಿತು. ಎಸ್, ನಾನು ನೆಕ್ಸ್ಟ್ ಕ್ವಶನ್ ಇದೇ ಕೇಳಬೇಕು ಅಂದ್ಕೊಂಡೆ. ಕಾರಲ್ಲಿ ಕೂತಾಗ, ಈ ಹಿಂದೆ ಕೂಡ ಮೋಕ್ಷಿತಾ ಅವ್ರದ್ದು ಕೂಡ ಇದೇ ರೀತಿ ಆಗಿತ್ತು, ಕಾರಲ್ಲಿ ಕೂತಾಗ ಏನೆಲ್ಲ ತಲೆಗೆ ಯೋಚನೆ ಬಂತು ಒಂದು ಕ್ಷಣಕ್ಕೆ ಕಣ್ಣು ಮುಚ್ಚಿದಾಗ? ನನಗೆ ಆ ವಾರ ಒಂದು ಫೀಲಿಂಗ್ ಇತ್ತು, ನಾನು ಹೋಗಲ್ಲ ಈ ವಾರ ಅಂತ ಅನಿಸ್ತಾ ಇತ್ತು ನನಗೆ ಒಳಗಡೆ. ಬಟ್ ಆ ಸ್ಪಾಟಿಗೆ ಹೋಗಿ ಕಾರಲ್ಲಿ ಕೂತಾಗ ಒಂಥರ ಆ ಕಾನ್ಫಿಡೆನ್ಸು ಬರಲ್ಲ, ಏನೂ ಬರಲ್ಲ. ಹೌದು, ಅದೇ ಹೇಳಿದ್ನಲ್ಲ ನಾನು ಇವಾಗಲೇ ಎಲ್ಲ ಮೆಮೊರೀಸ್ ಒಂಥರ ನನ್ನ ಕಂಪ್ಲೀಟ್ ಜರ್ನಿನೇ ರೀಕಲೆಕ್ಟ್ ಮಾಡ್ಕೊಂಡೆ. ಬರೀ ಬಿಗ್ ಬಾಸ್ ಜರ್ನಿ ಅಲ್ಲ, ನಾನು ಬಿಗ್ ಬಾಸ್ ಬರೋಕ್ಕೂ ಅದ್ರ ಹಿಂದೆ ಆಗಿದ್ದು ಎಲ್ಲ ಜರ್ನಿ ರೀಕಲೆಕ್ಟ್ ಮಾಡಿಕೊಂಡು ಏನಾಗ್ತಿದೆ, ವಾಟ್ ಈಸ್ ಹ್ಯಾಪನಿಂಗ್, ಆ ಥರ ತುಂಬ ಓವರ್ವೆಲ್ಮ್ಡ್ ಫೀಲ್ ಆಯಿತು. ಎಸ್, ಈ ಹಿಂದೆ ಒಬ್ಬರು ನಿಮಗೆ ಹೇಳಿರ್ತಾರೆ, ಕಲರ್ಸ್ ಕನ್ನಡದ ಮಗಳು ಸ್ಪಂದನ ಅವರು ಯಾವತ್ತೂ ಕೂಡ ಕಲರ್ಸ್ ಕನ್ನಡದವ್ರು ಬಿಟ್ಕೊಡಲ್ಲ, ಲಾಸ್ಟ್ ತನಕನೂ ಬರ್ತಾರೆ ಅನ್ನುವಂಥದ್ದು. ಏನು ಹೇಳ್ತೀರಾ ಇದಕ್ಕೆ? ಅಂದರೆ ವಿಪರ್ಯಾಸ ಇರೋದ್ರೆ ಅವರು ಕಲರ್ಸ್ ಕನ್ನಡದವರೇ, ಯಾಕೆ ಹೇಳಿದ್ರು ಅಂತ ಜಾನು ಗೊತ್ತಿಲ್ಲ. ಬಟ್ ಆ ಥರ ಯಾರು ಯಾವ ಕಂಟೆಸ್ಟೆಂಟ್ಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ. ಯಾಕಂದರೆ ಒಂದು ಅಷ್ಟು ದೊಡ್ಡ ಶೋನ ಒಂದು ಕಂಟೆಸ್ಟೆಂಟ್ಗೋಸ್ಕರ ಏನೋ ಹಾಳು ಮಾಡ್ಕೊಳ್ಳೋ ರಿಸ್ಕ್ ಯಾರೂ ಮಾಡಲ್ಲ ಆ ಥರ. ಬಿಕಾಸ್ ಎವ್ರಿ ಇಯರ್ ಬಿಗ್ ಬಾಸ್ ದೊಡ್ಡ ಹೆಸರೇ ಮಾಡ್ತಿದೆ, ಅದು ದೊಡ್ಡದೇ ಆಗ್ತಿದೆ ಶೋಗೆ. ದಟ್ ಈಸ್ ಬಿಕಾಸ್ ಆಫ್ ಅಲ್ಲಿ ನೋಡ್ತಿರೋ ಜನ, ಆ ಜನರ ವೋಟ್ ಅಥವಾ ಅವ್ರ ಇಷ್ಟನ ಕನ್ಸಿಡರ್ ಮಾಡದೆ ಅದನ್ನು ಮಾಡಿದ್ರೆ ಐ ಥಿಂಕ್ ಶೋ ಕೂಡ ದೊಡ್ಡದಾಗಿ ಬೆಳೆಯೋದು ಇಲ್ಲ, 12 ಸೀಸನ್ಸಿಗೆ ಬರ್ತಾನೂ ಇರಲಿಲ್ಲ. ನಂಗೆ ಅವತ್ತೊಂದು ದಿನಕ್ಕೆ ಜಾನು ಹೇಳಿದಾಗ ಏನೂ ರೀಸನ್ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ರೀಸನ್ ಇದಂತ. ಬಿಕಾಸ್ ಆ ಮನೇಲಿ ಎಲ್ಲರ ಮೇಲೂ ಕಾರಣ ಹುಡುಕ್ತಾ ಇರ್ತೀವಿ ನಾವು, ಏನು ಕಾರಣ ಕೊಡ್ಬೋದು ಅಂತ. ಕಾರಣ ಸಿಗದೆ ಆ ಕಾರಣ ಕೊಟ್ಟರು ಅಂತ ಅನಿಸ್ತು. ಬಟ್ ಹೋಗೋ ವಾರ ಜಾನು ಎಲಿಮಿನೇಟ್ ಆಗಿದ್ದು ರೆಸಾರ್ಟ್ ವೀಕು ಕ್ಯಾಪ್ಟನ್ಸಿ ಇದಿರುತ್ತೆ, ಅದ್ರಲ್ಲಿ ಅವ್ರು ನನಗೆ ಕಾಯಿನ್ಸ್ ಕೊಟ್ಬಿಟ್ಟು ಅವ್ರು ಏನು ಸ್ಟೇಟ್ಮೆಂಟ್ ಹೇಳಿದಕ್ಕೆ ಅದು ಕಾಂಟ್ರಡಿಕ್ಟರಿ ಆಗೇ ಹೇಳ್ತಾರೆ. ಅವಳು ಇವಾಗ ಶಿ ಇಸ್ ಇಂಪ್ರೂವ್ಡ್ ಅಂತನೋ ಅಥವಾ ಅವಳು ಹೇಳೋ ಪಾಯಿಂಟ್ಸ್ ಇಷ್ಟ ಆಗುತ್ತೆ ಅಂತನೋ. ಸೊ ಅವಾಗ ಅವ್ರು ಹೋದ್ಮೇಲೆ ಅದೇ ಅನ್ಕೋತಿದ್ದೆ, ಅವರೇ ಆ ಸ್ಟೇಟ್ಮೆಂಟ್ ಮಾಡಿದ್ದು, ಹೋಗೋ ವಾರ ಅದನ್ನ ನಂಗೆ ಕೊಟ್ಬಿಟ್ಟು ಹೋದ್ರು, ಐ ವಾಸ್ ಹ್ಯಾಪಿ ಅಂತ. ಎಸ್, ಬಟ್ ಒಂದಷ್ಟು ಮಾತುಗಳು ಹೇಗೆ ಬರುತ್ತೆ ಅಂದರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅದು ಇದು ಅನ್ನುವಂಥದ್ದು ಮಾತುಗಳೆಲ್ಲ ನೀವು ಕೇಳಿದಾಗ, ಈ ನಾಮಿನೇಟ್ ಟೈಮಲ್ಲೆಲ್ಲ ಕೇಳಿದಾಗ ನಿಮ್ಮನ್ನ ಕುಗ್ಸುವಂತಹ ಕೆಲಸ ಏನಾದರೂ ಆಗಿತ್ತಾ? ಕುಗ್ಗಿದ್ದೆ ಅಂದರೆ ಆ ಮೂಮೆಂಟಿಗೆ ಡಿಮೋಟಿವೇಟ್ ಆಗುತ್ತೆ. ಬಟ್
ಅದು ಅವ್ರ ಸ್ಟ್ರಾಟಜಿ ಅಂತ ಅಂದ್ಕೊಂಡು ನಾನು ಅದು ಫಿಕ್ಸ್ ಆಗಿಬಿಟ್ಟೆ, ಇದೇ ಸ್ಟ್ರಾಟಜಿ, ಇದೇ ಗೇಮ್, ನಾನು ಇದನ್ನೇ ಮಾಡಬೇಕು ಇನ್ನೊಬ್ರಿಗೆ. ಬಿಕಾಸ್ ಆ ಮನೇಲಿ ನಾವು ಕಾನ್ಫಿಡೆನ್ಸ್ ಎಷ್ಟಿರುತ್ತೆ ಅಷ್ಟು ದಿನ ಇರ್ತೀವಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು. ಸೊ ಆ ಮೂಮೆಂಟಲ್ಲಿ ಕುಗ್ಗಿದುಂಟು, ಬಟ್ ಐ ಆಮ್ ಲೈಕ್ ನೋ, ಐ ವಿಲ್ ನಾಟ್ ಗೋ ಅಲ್ಲಿಗೆ ಆ ಸ್ಪಾಟಿಗೆ ಹೋಗಲ್ಲ. ನನ್ನ ಸ್ಟ್ರೆಂತ್ ಏನಿದೆ ನನಗೆ ಗೊತ್ತು, ಅದನ್ನೇ ಆಟಾಡ್ಕೊಂಡು ಹೋಗ್ಬೇಕು. ಬಟ್ ಆ ಟೈಮಲ್ಲಿ ಒಂದು ಆ ಥಾಟ್ಸು ಬರುತ್ತೆ, ಬೇರೆ ಏನಾದ್ರು ಮಾಡಬೇಕಾ, ಕಂಟೆಂಟ್ಗೋಸ್ಕರ ಜಗಳ ಮಾಡ್ತಿರೋದನ್ನ ನೋಡ್ತಿದ್ದೆ ಅಥವಾ ಇನ್ನೇನೋ ನೋಡ್ತಿದ್ದೆ, ಆ ಥರ ನಾನು ಮಾಡಬೇಕಾ ಅನ್ನೋದು ತಲೆಗೆ ಬಂದಿತ್ತು. ಅದು ನನ್ಗೆ ಆಗಲಿಲ್ಲ. ಏನೋ ಆ ಮನಸ್ಸಾಕ್ಷಿ ಅಂತ ಇರುತ್ತಲ್ವ, ಬಿಯಾಂಡ್ ದ್ಯಾಟ್ ನಾವು ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಅದು ಎಸ್, ಕುಗ್ಗೋದು ಪಕ್ಕಕ್ಕಿಟ್ರೆ, ಈ ಹಿಂದೆ ಮೈಸೂರಿಂದ ನೀವು ಬೆಂಗಳೂರಿಗೆ ಬಂದಾಗ ಸೀರಿಯಲ್ ಮಾಡೋದು ಬಿಟ್ಬಿಡಿ, ಒಂದಷ್ಟು ಅಪಮಾನಗಳಾಗಿರ್ಬೋದು, ಈ ಸೀರಿಯಲ್ ಮಾಡೋರೆಲ್ಲ ಹಾಗೆ ಹೀಗೆ ಅಂತಾರೆ, ಅದೆಲ್ಲ ಬಿಟ್ಟು ಒಂದಷ್ಟು ಆ ಸೀರಿಯಲ್ ಸೆಟ್ಗಳಲ್ಲೇ ನೀವು ಅವಮಾನಗಳನ್ನ ಎದುರಿಸಿರ್ಬೋದು. ಅಲ್ಲಿಂದ ಬಿಗ್ ಬಾಸ್ ಮನೆ ಆ ಅವಮಾನಗಳಿಗೆ ಉದಾಹರಣೆ ಆಗುತ್ತಾ, ಉತ್ತರ ಕೊಟ್ಟಂಗೆ ಆಗುತ್ತಾ? ಅಂದರೆ ಅದು ಜರ್ನಿ ಅನ್ಸುತ್ತೆ. ಇವಾಗ ನಾನು ಹೊಸಬ್ಳಾಗಿದ್ದಾಗ ಆ ಥರ ಟ್ರೀಟ್ ಮಾಡೋದು ಸಹಜ. ಅದನ್ನ ನಾನೇನೋ ನನಗೆ ಮಾತ್ರ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಲುಕ್ ಟೆಸ್ಟ್ ಅಂತ ಮಾಡ್ತಾರೆ ಸೀರಿಯಲ್ಗಳಿಗೆ ಲುಕ್ ಟೆಸ್ಟ್ ಮಾಡಿದ್ರೆ ಬೆಳಗ್ಗೆನೆ 5:30ಗೆ ಬರ್ತಿದ್ದೆ. ಅಂದರೆ ಮೈಸೂರಿಂದ ಬರಬೇಕಿತ್ತಲ್ಲ, 5:30 ಟ್ರೈನ್ಗೆ ಬರ್ತಿದ್ದೆ ನಾನು ಇಲ್ಲಿಗೆ. ಬಟ್ ನಾನು ಯಾರೋ ನೋನ್ ಫೇಸ್ ಯಾರಿದ್ದಾರಲ್ಲ ಅವ್ರಿಗೆ ಅದೇ ಟೈಮಿಗೆ ಕರೆಸೋರು. ನಾವು ಬೆಳಗ್ಗೆ ಫಸ್ಟೇ ಬಂದರು ವೆಯ್ಟ್ ಮಾಡಿಸಿದ್ರು. ಬಿಕಾಸ್ ಅಫ್ಕೋರ್ಸ್ ಐ ಎಮ್ ಅ ನೋಬಡಿ, ಎಲ್ಲರನ್ನೂ ಹಾಗೆ ಟ್ರೀಟ್ ಮಾಡ್ತಾರೆ. ಆ ಥರದ್ದು ಸುಮಾರಿದೆ. ಬಟ್ ಐ ಥಿಂಕ್ ಇಟ್ ಇಸ್ ಓಕೆ, ಅದೇ ಜರ್ನಿ. ಅದಿಲ್ಲ ಅಂದರೆ ಜರ್ನಿನೇ ಇಲ್ಲ ಅಂತ ಅನ್ಸುತ್ತೆ. ಡೈರೆಕ್ಟಾಗಿ ಏನೋ ಸಿಕ್ಬಿಡ್ತು ಅಂತ ಅಂದರೆ ಹೌದು, ಅದ್ರ ಬೆಲೆ ನಮಗೆ ಗೊತ್ತಾಗಲ್ಲ ಅನ್ಸುತ್ತೆ. ಇವಾಗ ಕುತ್ಕೊಂಡು ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ಳೋಕೆ, ಓ ವಾವ್ ಹಂಗೆ ಟ್ರೀಟ್ ಮಾಡ್ತಿದ್ರೆ ಇಟ್ಸ್ ಓಕೆ. ಇವಾಗ ಹಂಗಿಲ್ಲ. ಆ್ಯಂಡ್ ಅದೊಂದು ಜರ್ನಿ ನಂದು ಅಂತ ಫೀಲ್ ಆಗುತ್ತೆ. ಎಸ್, ಆಗಲೇ ನಾನು ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಇದ್ದೆ. ಮೊದಲು ಫ್ರೆಂಡ್ಶಿಪ್ ಆದವ್ರಿಗಿಂತ ನಿಮ್ಮದು ಮತ್ತು ರಾಶಿಕಾ ಅವ್ರದ್ದು ಫ್ರೆಂಡ್ಶಿಪ್ ನೋಡಿದ್ವಿ ನಾವು ಈ ಮುಂಚೆ ಒಂದು 3 ವಾರಗಳ ಹಿಂದೆ. ಸೊ ಅದು ಬ್ರೇಕ್ ಆಗೋಕ್ಕೆ ಕಾರಣ ಏನಿರ್ಬೋದು ಅಂತ? ಆ್ಯಕ್ಚುಲಿ ಫಸ್ಟು ಮನೇಲಿ ಫಸ್ಟ್ ವೀಕಲ್ಲೇ ಕನೆಕ್ಟ್ ಆಗೋದು ನಾನು ಅವಳೆ. ಹೌದು, ಕ್ಲೋಸ್ ಆಗೇ ಇರ್ತೀವಿ ನಾವು. ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ನಾನು ಅವಳಿಗೆ ಒಂದ್ಸಲಿ ಹೇಳಿರ್ತೀನಿ, ನೀನು ಅಂದ್ರೆ ಆ ಫ್ರೆಂಡ್ಶಿಪ್ ಇದ್ದಾಗ ನೀ ಏನೇ ಇದ್ರು ನಂಗೆ ಹೇಳು, ನಾನು ಹೇಳ್ತೀನಿ. ಆ ಇದ್ರಲ್ಲಿ ನಾನು ಅವಳಿಗೆ ಹೇಳಿರ್ತೀನಿ, ನೀವು ತುಂಬಾ ಫೋರ್ಸಿಬ್ಲಿ ಸೂರಜ್ನ ಮಾತಾಡಿಸ್ತಿದ್ಯಾ ಅನ್ಸ್ತಿದೆ ರಶಿ ಅಂತ ಲೈಟರ್ ನೋಟಲ್ಲೇ ಹೇಳಿರ್ತೀನಿ. ಯಾರು ಮುಂದೆ ಅಥವಾ ನಾಮಿನೇಟ್ ಮಾಡಕ್ಕೋ ಇದು ಮಾಡಕ್ಕೋ ಹೇಳಿರಲ್ಲ ನಾನು. ಅದು ಅವಳಿಗೆ ಮನ್ಸಿಗೆ ನೋವಾಗುತ್ತೆ. ಓಕೆ ಓಕೆ ಓಕೆ, ಅದು ನನಗೆ ಗೊತ್ತಾಗೋದು ಗೆಸ್ ಮಾಡಿರ್ತೀನಿ ನಾನು. ಬಟ್ ಅದು ಗೊತ್ತಾಗೋದು ನನಗೆ ಅವಳು ಇವಾಗ ಕ್ಯಾಪ್ಟನ್ಸಿ ಆಗಿರ್ತಾಳಲ್ಲ, ಅವಳು ಕ್ಯಾಪ್ಟನ್ ಆಗಿರೋ ಟೈಮಲ್ಲಿ ಹೇಳ್ತಾಳೆ ನಂಗೆ. ಅಲ್ಲಿವರೆಗೂ ಅವಳು ಹೇಳಿರಲ್ಲ. ಸೊ ಅದೊಂಥರ ಕೋಲ್ಡ್ನೆಸ್. ಪ್ರತಿ ವಾರ ಅವಳು ನನ್ನ ನಾಮಿನೇಟ್ ಮಾಡಿದ್ವು, ನಾನು ಅವಳನ್ನ ನಾಮಿನೇಟ್ ಮಾಡೋದು, ಅವಳು ತಪ್ಪುಗಳನ್ನ ಎತ್ತಿಡಿಯೋದು, ಆ ಫ್ರಿಕ್ಷನ್ ಆಗ್ತಾನೇ ಹೋಯ್ತು. ಬಟ್ ಐ ಡೋಂಟ್ ನೋ, ಲಾಸ್ಟ್ ವೀಕ್ ಅಗೇನ್ ಅವಳೇ ಒಂದು ಉತ್ತಮ ಕೊಡ್ತಾಳೆ, ಅಥವಾ ಲಾಸ್ಟ್ ವೀಕ್ ನಮ್ಮಿಬ್ರು ಮಧ್ಯೆ ಕಮ್ಯುನಿಕೇಶನ್ ಜಾಸ್ತಿ ಆಗುತ್ತೆ. ಓಕೆ.